टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಒಂದು ತಾಯಿ ಹುಲಿ 4 ಮರಿ ಹುಲಿಗಳು ಸಾವನ್ನಪ್ಪಿದ್ವು. ವಿಷವಿಟ್ಟೆ ಆಗಿರುವುದು ಅನ್ನೋದು ಗೊತ್ತಾಗಿದೆ. ಪ್ರಕರಣದ ಸಂಬಂಧ ಇಬ್ಬರು ಹಂತಕರ ಕೈಗೆ ಬಿತ್ತು ಕೋಳ. ಮಾದ ಅಲಿಯಾಸ್ ಮಾದುರಾಜು, ನಾಗರಾಜ್ ಅರೆಸ್ಟ್ ಆಗಿದ್ದಾರೆ. ಟಿವಿ 9ಗೆ ಪೊಲೀಸ್ ಮತ್ತು ಅರಣ್ಯ ಇಲಾಖೆಯಿಂದ ಮಾಹಿತಿ ಸಿಕ್ಕಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಮೀನ್ಯಂ ಅರಣ್ಯ ಪ್ರದೇಶದಲ್ಲಿ 5 ಹುಲಿಗಳು ಸಾವನ್ನಪ್ಪಿದ್ವು. ವಿಷಪ್ರಾಶನವಾಗಿರುವುದು ಕನ್ಫರ್ಮ್ ಆಗಿತ್ತು. ವಿಷ ತಿಂದೆ ಹುಲಿಗಳು ಸಾವನ್ನಪ್ಪಿವೆ ಅನ್ನೋದು. ಇದೀಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಮಾದನ ಹಸುವನ್ನ ಬೇಟೆಯಾಡಿದ, ಭಕ್ಷಣೆ ಮಾಡಿತ್ತು ವ್ಯಾಘ್ರ. ಮೃತ ಹಸುವನ್ನ ತುಂಬಾ ಪ್ರೀತಿಯಿಂದ ಮಾದು ಸಾಕಿದ್ದ. ಪ್ರೀತಿಯ ಹಸುವನ್ನ ಹುಲಿ ತಿಂದಿದ್ದಕ್ಕೆ ಮಾದು ರೊಚ್ಚಿಗೆದ್ದಿದ್ದ. ತನ್ನ ನೋವನ್ನ ನಾಗರಾಜ್ ಬಳಿ ಹೇಳ್ಕೊಂಡು ಕಣ್ಣೀರಿಟ್ಟಿದ್ದ ಮಾದ. ಹುಲಿಗಳಿಗೆ ಒಂದು ಗತಿ ಕಾಣಿಸೋಣ ಅಂತ ಹೇಳಿ ಇಬ್ರು ಕೂಡ ನಿರ್ಧರಿಸಿದ್ರು. ಮಾದ ಮತ್ತು ನಾಗರಾಜ್ ಇಬ್ರು ಕ್ರಿಮಿನಾಶಕವನ್ನ ತಂದಿದ್ರು. ಹುಲಿ ಸ್ಥಳದಲ್ಲಿ ಇದ್ದದ್ದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ರು. ಬಳಿಕ ಸತ್ತ ಹಸುವಿಗೆ ಕ್ರಿಮಿನಾಶಕವನ್ನ ಮಿಕ್ಸ್ ಮಾಡಿದ್ರು. ಮೃತ ಹಸುವಿಗೆ ಕ್ರಿಮಿನಾಶಕವನ್ನ ಹಾಕಿ ಬಂದಿದ್ದ ನಾಗರಾಜ್ ವಿಷಪೂರಿತ ಹಸುವಿನ ಮಾಂಸವನ್ನ ತಿಂದು 4 ಮರಿಗಳು ಸತ್ತು. ಹುಲಿಯ ಮೃತದೇಹವನ್ನ ನೋಡಿ ಸಂತಸಪಟ್ಟಿದ್ದ ಮಾದ ವಿಚಾರಣೆಯ ವೇಳೆ ಒಂದೊಂದೇ ಸತ್ಯವನ್ನ ಆರೋಪಿಗಳು ಬಾಯ್ಬಿಡುತ್ತಿದ್ದಾರೆ. ಆರಂಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆನೇ ಸ್ಪಷ್ಟತೆ ಇರಲಿಲ್ಲ. ವಿಷಪ್ರಾಶನ ಅಂತ ಹೇಳಲಾಗಿತ್ತು. ಹಾಗೆಯೇ ಒಂದಷ್ಟು ಕಾರಣಗಳ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಆದರೆ ಇದೀಗ ತನಿಖೆ ಚುರುಕುಗೊಳಿಸಿದ ಬೆನ್ನಲ್ಲೇ ಅನುಮಾನಾಸ್ಪದ ಇಬ್ಬರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಏನಕ್ಕೆ ಈ ರೀತಿ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಹಸುವನ್ನ ಕೊಂದು ತಿಂದಿತ್ತಂತೆ, ಹಸುವನ್ನ ಬೇಟೆಯಾಡಿತ್ತಂತೆ ಹುಲಿ. ಮಾದನ ಹಸು ಅದು, ತುಂಬ ಪ್ರೀತಿಯಿಂದ ಸಾಕಿದ್ದ. ನನ್ನ ಹಸುವನ್ನ ಹುಲಿ ಬೇಟೆಯಾಡಿದೆ, ಅದಕ್ಕೊಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ಮತ್ತೊಬ್ಬ ನಾಗರಾಜ್ ಜೊತೆ ಸೇರಿಕೊಂಡು ಪ್ಲಾನ್ ಮಾಡ್ತಾನೆ. ಅಲ್ಲಿ ಒಂದು ಹಸು ಸತ್ತಿರುತ್ತೆ. ಆ ಹಸುವಿನ ಮೇಲೆ ಕ್ರಿಮಿನಾಶಕವನ್ನ ಹಾಕ್ತಾರೆ. ಅದನ್ನ ತಿನ್ನೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಹುಲಿಗಳು ಅವುಗಳನ್ನ ತಿಂದಿದ್ದಾವೆ, ತಿಂದು ಸ್ಥಳದಲ್ಲಿ ಸಾವನ್ನಪ್ಪಿವೆ.